ಚಿಕ್ಕಬಳ್ಳಾಪುರದ ಕನ್ನಡ ಭವನದಲ್ಲಿ ಈ ರೀತಿ ಒಂದು ಹೈ ಡ್ರಾಮಾ ನಡೆದಿದೆ. ಕುಮಾರಸ್ವಾಮಿ ವಿರುದ್ಧವಾಗಿ ತೋಳ ತಟ್ಟಿದ್ದಾರೆ ಪ್ರದೀಪ್ ಈಶ್ವರ್. ಈ ಸಮಾರಂಭದಲ್ಲಿ ಕುಮಾರಣ್ಣನ ವಿರುದ್ಧವಾಗಿ ಮಾತನಾಡ್ತೀಯಾ ಅಂತ ಜೆಡಿಎಸ್ನ ಕಾರ್ಯಕರ್ತರು ಇಲ್ಲಿ ಗರಂ ಆಗಿದ್ದಾರೆ. ಪ್ರದೀಪ್ ಈಶ್ವರ್ ವಿರುದ್ಧವಾಗಿ ಒಂದು ಗುಂಪು ಹರಿಹಾಯ್ದಿದ್ದೆ. ಈಗ ನಾ ಮುಂದು ತಾ ಮುಂದು ಎಂದು ನೂಕು ನುಗ್ಗಲಾಗಿದೆ. ಈ ವೇಳೆ ಮಂಗಳನಾಥ ಸ್ವಾಮೀಜಿ ಮಧ್ಯ ಪ್ರವೇಶ ಮಾಡಿದ್ದಾರೆ. ನಾ ಮುಂದು ತಾ ಮುಂದು ಅಂತ ಬಂದಾಗ ಸ್ವಾಮೀಜಿ ಮಧ್ಯ ಪ್ರವೇಶ ಮಾಡಿರುವಂಥದ್ದು ಚಿಕ್ಕಬಳ್ಳಾಪುರದ ಆದಿಚುಂಚನಗಿರಿ ಶಾಖಾ ಮಠದ ಶ್ರೀಗಳು. ಎಲ್ಲರನ್ನೂ ಕೂಡ ಮಂಗಳನಾಥ ಸ್ವಾಮೀಜಿ ಈಗ ಸಮಾಧಾನ ಪಡಿಸಿದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ ಕೆಂಪೇಗೌಡ ಜಯಂತಿಯಲ್ಲಿ ಈ ರೀತಿ ಘಟನೆ ನಡೆದಿರುವಂಥದ್ದು. ಚಿಕ್ಕಬಳ್ಳಾಪುರದ ಕನ್ನಡ ಭವನದಲ್ಲಿ ಈ ರೀತಿ ಹೈ ಡ್ರಾಮಾ ನಡೆದಿದೆ. ಕುಮಾರಸ್ವಾಮಿ ವಿರುದ್ಧವಾಗಿ ಪ್ರದೀಪ್ ಈಶ್ವರ್ ತೋಳು ತಟ್ಟಿದ್ದಾರೆ. ಇದೇ ಕಾರಣಕ್ಕೆ ಕಾರ್ಯಕರ್ತರು ಗರಂ ಆಗಿದ್ದಾರೆ. ಕುಮಾರಣ್ಣನ ವಿರುದ್ಧ ಮಾತನಾಡ್ತೀಯಾ ಅಂತ ಗರಂ ಆಗಿದ್ದಾರೆ. ಪ್ರದೀಪ್ ಈಶ್ವರ್ ವಿರುದ್ಧವಾಗಿ ಒಂದು ಗುಂಪು ಹರಿಹಾಯ್ದಿದೆ. ನಾ ಮುಂದು ತಾ ಮುಂದು ಅಂತ ಇಲ್ಲಿ ನೂಕು ನುಗ್ಗಲಾಗಿದೆ. ಈ ವೇಳೆ ಮಂಗಳನಾಥ ಸ್ವಾಮೀಜಿ ಮಧ್ಯ ಪ್ರವೇಶವನ್ನು ಮಾಡಿದ್ದಾರೆ. ಚಿಕ್ಕಬಳ್ಳಾಪುರದ ಆದಿಚುಂಚನಗಿರಿ ಶಾಖಾ ಮಠದ ಶ್ರೀಗಳು. ಕುಮಾರಸ್ವಾಮಿ ಮನೆ ಮುಂದೆ ವಾಚ್ಮ್ಯಾನ್ ಆಗಲು ರೆಡಿ. ಜೆಡಿಎಸ್ನ ಶಾಸಕ ರವಿಕುಮಾರ್ಗೆ ಪ್ರದೀಪ್ ಈಶ್ವರ್ ಈಗ ಟಾಂಗ್ ಕೊಟ್ಟಿದ್ದಾರೆ. ಕುಮಾರಣ್ಣ ಬಯಸಿದ್ರೆ ನಾನು ವಾಚ್ಮ್ಯಾನ್ ಆಗ್ತೇನೆ. ಈ ರೀತಿ ಈಗ ಪ್ರದೀಪ್ ಈಶ್ವರ್ ಹೇಳಿರುವಂಥದ್ದು. ಕುಮಾರಣ್ಣ ಮಾಜಿ ಸಿಎಂ, ಅವರ ತಂದೆ ಮಾಜಿ ಪ್ರಧಾನಿಯಾಗಿದ್ರು. ಅವರ ಮನೆಯ ವಾಚ್ಮ್ಯಾನ್ ಆಗೋದು ನನ್ನ ಸೌಭಾಗ್ಯ ಅಂತ ಪ್ರದೀಪ್ ಈಶ್ವರ್ ಈಗ ತಿಳಿಸಿದ್ದಾರೆ. ಜೆಡಿಎಸ್ನ ಶಾಸಕ ರವಿಕುಮಾರ್ಗೆ ಪ್ರದೀಪ್ ಈಶ್ವರ್ ಟಕ್ಕರ್ ಕೊಟ್ಟಿದ್ದಾರೆ. ಏನು 2028ರ ಚುನಾವಣೆಯಲ್ಲಿ ನೀವು ಗೆದ್ರೆ ಏನು ನಾನು ನಿಮ್ಮನೆ ವಾಚ್ಮ್ಯಾನ್ ಆಗ್ತೀನಿ, ನೀವು ಸೋತ್ರೆ ಕುಮಾರಸ್ವಾಮಿ ಮನೆ ಮುಂದೆ ವಾಚ್ಮ್ಯಾನ್ ಆಗಿ ಅಂತ ರವಿಕುಮಾರ್ ಸವಾಲನ್ನ ಹಾಕಿದ್ರು. ಇದೀಗ ಸವಾಲಿಗೆ ಟಾಂಗ್ ಕೊಟ್ಟಿದ್ದಾರೆ. ಕುಮಾರಣ್ಣ ಬಯಸಿದ್ರೆ ನಾನು ವಾಚ್ಮ್ಯಾನ್ ಆಗ್ತೇನೆ. ಅವರು ಮಾಜಿ ಸಿಎಂ ಆಗಿದ್ದವರು, ಅವ್ರ ತಂದೆ ಮಾಜಿ ಪ್ರಧಾನಿಗಳಾಗಿದ್ದವರು. ಅವರ ಮನೆಯ ವಾಚ್ಮ್ಯಾನ್ ಆಗೋದು ನನ್ನ ಸೌಭಾಗ್ಯ ಅಂತ ಅನ್ಕೊಳ್ತೀನಿ. ಕುಮಾರಣ್ಣ ಒಪ್ಪಿದ್ರೆ ಅವ್ರ ಮನೆ ವಾಚ್ಮ್ಯಾನ್ ಆಗ್ತೀನಿ ಅಂತ ಪ್ರದೀಪ್ ಈಶ್ವರ್ ಈಗ ಜೆಡಿಎಸ್ನ ಶಾಸಕ ರವಿಕುಮಾರ್ ಹೇಳಿಕೆಗೆ ಟಕ್ಕರ್ ಕೊಟ್ಟಿದ್ದಾರೆ. ಕುಮಾರಸ್ವಾಮಿ ಮನೆ ಮುಂದೆ ವಾಚ್ಮ್ಯಾನ್ ಆಗಲು ನಾನು ರೆಡಿ ಇದ್ದೀನಿ. ಅವ್ರು ಒಪ್ಪಿದ್ರೆ ಖಂಡಿತವಾಗಿ ನಾನು ಅವ್ರ ಮನೆ ವಾಚ್ಮ್ಯಾನ್ ಆಗ್ತೀನಿ. ಅವರು ಸಿಎಂ ಆಗಿದ್ದಂಥವ್ರು, ಅವ್ರ ತಂದೆ ಮಾಜಿ ಪ್ರಧಾನಿಗಳು, ಅಂಥವ್ರ ಮನೆ ಮುಂದೆ ನಾನು ವಾಚ್ಮ್ಯಾನ್ ಆಗ್ತೀನಿ. ಅದು ನನ್ನ ಸೌಭಾಗ್ಯ. ಅವ್ರು ಒಪ್ಪಿದ್ರೆ ಖಂಡಿತ ನಾನು ವಾಚ್ಮ್ಯಾನ್ ಆಗ್ತೀನಿ ಅಂತ ಹೇಳಿ ರವಿಕುಮಾರ್ ಒಂದು ಸವಾಲಿಗೆ ಇದೀಗ ಪ್ರದೀಪ್ ಈಶ್ವರ್ ಟಾಂಗ್ ಕೊಟ್ಟಿದ್ದಾರೆ. 2028ರ ಚುನಾವಣೆಯಲ್ಲಿ ನೀವು ಗೆದ್ರೆ ನಾನು ನಿಮ್ಮನೆ ವಾಚ್ಮ್ಯಾನ್ ಆಗ್ತೀನಿ, ನೀವು ಸೋತ್ರೆ ಕುಮಾರಣ್ಣನ ಮನೆ ವಾಚ್ಮ್ಯಾನ್ ಆಗ್ತೀರಾ, ಅದಕ್ಕೆ ನೀವು ರೆಡಿನಾ ಅಂತ ರವಿಕುಮಾರ್ ಸವಾಲು ಹಾಕಿದ್ರು ಪ್ರದೀಪ್ ಈಶ್ವರ್ಗೆ. ಅದೇ ಹೇಳಿಕೆಗೆ ಈಗ ನೋಡಿ ಪ್ರದೀಪ್ ಈಶ್ವರ್ ಟಕ್ಕರ್ ಕೊಟ್ಟಿದ್ದಾರೆ. ಜೆಡಿಎಸ್ನ ಶಾಸಕ ರವಿಕುಮಾರ್ ಹೇಳಿಕೆಗೆ ಪ್ರದೀಪ್ ಈಶ್ವರ್ ಟಾಂಗ್ ಕೊಟ್ಟಿರೋದಂತೂ ಇಲ್ಲಿ ಕುಮಾರಣ್ಣ ಬಯಸಿದ್ರೆ ನಾನು ಖಂಡಿತ ವಾಚ್ಮ್ಯಾನ್ ಆಗ್ತೀನಿ. ಕುಮಾರಣ್ಣ ಮಾಜಿ ಸಿಎಂ ಆಗಿದ್ದವರು, ಅವ್ರ ತಂದೆ ಮಾಜಿ ಪ್ರಧಾನಿಗಳಾಗಿದ್ದವರು, ಅವ್ರ ಮನೆಯ ವಾಚ್ಮ್ಯಾನ್ ಆಗೋದು ನನ್ನ ಸೌಭಾಗ್ಯ ಅಂತ ಹೇಳಿ ಇಲ್ಲಿ ಪ್ರದೀಪ್ ಈಶ್ವರ್
ಇನ್ನು ಶಾಸಕ ರವಿಕುಮಾರ್ಗೆ ಟಕ್ಕರ್ ಕೊಟ್ಟಿದ್ದಾರೆ. ಮಾತಾಡಲಿ, ನಾವು ತಲೆ ಕೆಡಿಸ್ಕೊಳ್ಳಲ್ಲ. ದೇವೇಗೌಡರ ಕುಟುಂಬದ ಬಗ್ಗೆ, JDS ಪಕ್ಷದ ಬಗ್ಗೆ ಅವರು ಮಾತಾಡಿದರೆ 2028 ವಿಧಾನಸಭೆ ಚುನಾವಣೆಯಲ್ಲಿ NDA ಅಭ್ಯರ್ಥಿನ ಹಾಕಿ ಈ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಚುನಾವಣೆ ಮಾಡಕ್ಕೆ ನಾವೇ ಬರ್ತೀರಿ. ಅವರು ವಿದ್ಯಾವಂತರು, ನಾನು ಅವಿದ್ಯಾವಂತ. ಅವರು ನಮ್ಮ ಸವಾಲನ್ನು ಸ್ವೀಕಾರ ಮಾಡಲಿ. ಆತನ ಗೆದ್ರೆ ಆತನ ಮನೆ ಬಾಗಿಲಲ್ಲಿ ನಾನು ವಾಚ್ಮ್ಯಾನ್ ಕೆಲಸ ಮಾಡ್ತೀನಿ. ಆತನ ಸೋತ್ರೆ ನಮ್ಮ ಕುಮಾರಣ್ಣ ಮನೆ ಬಾಗಿಲಲ್ಲಿ ಅವ್ರು ವಾಚ್ಮ್ಯಾನ್ ಕೆಲಸ ಮಾಡ್ಬೋದು. ಈ ಸವಾಲ್ ಸ್ವೀಕಾರ ಮಾಡಲಿ. ಆತನ ಗಂಡಸಾದ್ರೆ ಈ ಸವಾಲ್ ನಾನು ಸ್ವೀಕಾರ ಮಾಡಲಿ. ಕುಮಾರಣ್ಣ ಅವ್ರ ಮನೆಗೆ ವಾಚ್ಮ್ಯಾನ್ ಆಗುವಂತ ನೋಡಿ. ಕುಮಾರಸ್ವಾಮಿಯವರು ದೊಡ್ಡವರು. ಕುಮಾರಣ್ಣ ನನ್ನನ್ನು ಬಯಸೋದಾದ್ರೆ, ಪ್ರದೀಪ್ ಈಶ್ವರ್ ನನ್ನ ಮನೆ ವಾಚ್ಮ್ಯಾನ್ ಆಗು ಅಂದರೆ ಅವ್ರ ಮನೆ ವಾಚ್ಮ್ಯಾನ್ ಆಗೋದು ನನ್ನ ಸೌಭಾಗ್ಯ ಅಂತ ಬಯಸ್ತೀನಿ. ಅದರಲ್ಲಿ ತಪ್ಪೇನಿದೆ? ಕುಮಾರಣ್ಣ CM, ಅವ್ರ ತಂದೆಯವರು PM, ಅದರಲ್ಲೇನಿದೆ? ಇದು ನನ್ನ ಅಭಿಪ್ರಾಯ. ನಮ್ಮ ಬಗ್ಗೆ ಮಾತಾಡಲಿ, ನಾವು ತಲೆ ಕೆಡಿಸ್ಕೊಳ್ಳಲ್ಲ. ನೋಡಿ, ರವಿಕುಮಾರ್ ಅವರು ಏನು ಹೇಳಿದ್ರು ಅಂದರೆ 2028 ಚುನಾವಣೆಯಲ್ಲಿ ಪ್ರದೀಪ್ ಈಶ್ವರ್ ಏನಾದರೂ ಗೆದ್ದರೆ ನಾನು ಅವ್ರ ಮನೆ ವಾಚ್ಮ್ಯಾನ್ ಆಗ್ತೀನಿ, ಇಲ್ಲ ಅಂದರೆ ಕುಮಾರಣ್ಣನ ಮನೆಯಲ್ಲಿ ವಾಚ್ಮ್ಯಾನ್ ಆಗ್ತಾರಾ ಪ್ರದೀಪ್ ಈಶ್ವರ್? ಈ ಸವಾಲನ್ನು ಅವ್ರು ಒಪ್ಕೊಳ್ತಾರಾ? ಅವ್ರಿಗೆ ಆ ತಾಕತ್ತಿದೆಯಾ ಅಂತ ಸವಾಲನ್ನು ಹಾಕಿದ್ರು ರವಿಕುಮಾರ್ ಪ್ರದೀಪ್ ಈಶ್ವರ್ಗೆ. ಇದೀಗ ಅದಕ್ಕೆ ಟಕ್ಕರ್ ಕೊಟ್ಟಿದ್ದಾರೆ ಪ್ರದೀಪ್ ಈಶ್ವರ್. ಏನು ಕುಮಾರಣ್ಣ ಒಪ್ಪಿದರೆ ಖಂಡಿತ ನಾನು ಅವ್ರ ಮನೆ ವಾಚ್ಮ್ಯಾನ್ ಆಗ್ತೀನಿ. ಅವರು CM ಆಗಿದಂಥವ್ರು, ಅವ್ರ ತಂದೆ ಮಾಜಿ ಪ್ರಧಾನಿಗಳು. ನಾನು ಅವ್ರ ಮನೆ ವಾಚ್ಮ್ಯಾನ್ ಆಗೋದು ನನ್ನ ಸೌಭಾಗ್ಯ ಅಂತ ಹೇಳಿ ಈಗ JDSನ ಶಾಸಕ ರವಿಕುಮಾರ್ಗೆ ಪ್ರದೀಪ್ ಈಶ್ವರ್ ಟಕ್ಕರ್ ಕೊಟ್ಟಿದ್ದಾರೆ. ನಮ್ಮ ಬಗ್ಗೆ ಮಾತಾಡಲಿ, ನಾವು ತಲೆ ಕೆಡಿಸ್ಕೊಳ್ಳಲ್ಲ. ದೇವೇಗೌಡರ ಕುಟುಂಬದ ಬಗ್ಗೆ, JDS ಪಕ್ಷದ ಬಗ್ಗೆ ಅವರು ಮಾತಾಡಿದರೆ 2028 ವಿಧಾನಸಭೆ ಚುನಾವಣೆಯಲ್ಲಿ NDA ಅಭ್ಯರ್ಥಿನ ಹಾಕಿ ಈ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಚುನಾವಣೆ ಮಾಡಕ್ಕೆ ನಾವೇ ಬರ್ತೀರಿ. ಅವರು ವಿದ್ಯಾವಂತರು, ನಾನು ಅವಿದ್ಯಾವಂತ. ಅವರು ನಮ್ಮ ಸವಾಲನ್ನು ಸ್ವೀಕಾರ ಮಾಡಲಿ. ಆತನ ಗೆದ್ರೆ ಆತನ ಮನೆ ಬಾಗಿಲಲ್ಲಿ ನಾನು ವಾಚ್ಮ್ಯಾನ್ ಕೆಲಸ ಮಾಡ್ತೀನಿ. ಆತನ ಸೋತ್ರೆ ನಮ್ಮ ಕುಮಾರಣ್ಣ ಮನೆ ಬಾಗಿಲಲ್ಲಿ ಅವ್ರು ವಾಚ್ಮ್ಯಾನ್ ಕೆಲಸ ಮಾಡ್ಬೋದು. ಈ ಸವಾಲ್ ಸ್ವೀಕಾರ ಮಾಡಲಿ. ಆತನ ಗಂಡಸಾದ್ರೆ ಈ ಸವಾಲ್ ನಾನು ಸ್ವೀಕಾರ ಮಾಡಲಿ. ಕುಮಾರಣ್ಣ ಅವ್ರ ಮನೆಗೆ ವಾಚ್ಮ್ಯಾನ್ ಆಗುವಂತ ನೋಡಿ. ಕುಮಾರಸ್ವಾಮಿಯವರು ದೊಡ್ಡವರು. ಕುಮಾರಣ್ಣ ನನ್ನನ್ನು ಬಯಸೋದಾದ್ರೆ, ಪ್ರದೀಪ್ ಈಶ್ವರ್ ನನ್ನ ಮನೆ ವಾಚ್ಮ್ಯಾನ್ ಆಗು ಅಂದರೆ ಅವ್ರ ಮನೆ ವಾಚ್ಮ್ಯಾನ್ ಆಗೋದು ನನ್ನ ಸೌಭಾಗ್ಯ ಅಂತ ಬಯಸ್ತೀನಿ. ಅದರಲ್ಲಿ ತಪ್ಪೇನಿದೆ? ಕುಮಾರಣ್ಣ CM, ಅವ್ರ ತಂದೆಯವರು PM, ಅದರಲ್ಲೇನಿದೆ? ಇದು ನನ್ನ ಅಭಿಪ್ರಾಯ.